ಸಣ್ಣ ಮಕ್ಕಳು ನಿಮಗೋಸ್ಕರ ಉಪ್ಪಿಟ್ಟು ಏನಾದ್ರು ಮಾಡಿಟ್ಟಿದ್ರೆ ಸಣ್ಣ ಮಕ್ಕಳು ಅಳ್ಕೊಂಡು ಒಂದು ಕೇಳಿದ್ರೆ ಸತ್ಯ ಆ ತಾಯಿ ಕೊಡೋದಿಲ್ಲ. ಸ್ವಾಮಿ ಬರಲಿಯಪ್ಪ, ಸಮಾಧಾನ ಮಾಡ್ತಾರೆ ಅವ್ರಿಗೆ. ತಾಯಿ ಬರಲಿ, ಅದು ಸ್ವಾಮಿ ಬರಲಿ, ಸ್ವಾಮಿ ಬಂದ್ಮೇಲೆ ಅವ್ರಿಗೆ ಎದುರೇ ಕೊಡ್ತೀನಪ್ಪ ನಿಮಗೆ. ಅದೇ ತಾಯಿ ತಂದೆ ಮನೆಯಲ್ಲಿ ನೋಡಿ ಅದೆಲ್ಲ ಬಿಟ್ಟು ಅದನ್ನ ಮುಟ್ಟೋದಿಲ್ಲ. ಹೋಟೆಲ್ಗೆ ಹೋಗಿ ಒಂದು ಪ್ಲಾಸ್ಟಿಕ್ ಹಾಳಿ ಹಾಕಿ ಅದನ್ನಲ್ಲಿ ಹಾಕಿ ಕೊಟ್ಟರೆ ಭಾಳ ಭಕ್ತಿ, ಭಯ ಒಳಗೆ ಹೋಗಿ ನೋಡಬೇಕು ಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ. ಅದಕ್ಕೆ ದೇವ ಮಾಡಿ ಎಲ್ಲ ಭಾಳ ಗುರುಸ್ವಾಮಿ ಹೇಳಿದೆ, ಮನೆಗೆ ಹೋಗಬಾರ್ದು, ಮನೆಯಲ್ಲಿ ಏನು ಕುಡಿಬಾರದು, ತಿನ್ನಬಾರ್ದು. ಈ ಮಾಲಾಧಾರಿ ಆದ್ಮೇಲೆ ಸಾಕ್ಷಾತ್ ಅಯ್ಯಪ್ಪನೇ ಈ ಮಾಲ ತೆಗೆಯವರಿಗೆ ಆ ಪಾದ ನಿಮ್ಮ ಮನೆಯಲ್ಲಿ ಬಿಡಲಿಲ್ಲ ಅಂದ್ರೆ ಏನು ಅರ್ಥ? ಯೋಚನೆ ಮಾಡಿ. ಆ ತಾಯಿ ತಂದೆಯವರ ನಮಸ್ಕಾರ ಮಾಡಿ. ತಾಯಿ ತಂದೆಯವರು ನಿಮಗೆ ನಮಸ್ಕಾರ ಮಾಡಬಾರ್ದು, ನೀನು ನಮಸ್ಕಾರ ಮಾಡಿ ಪ್ರತಿದಿನ. ಮತ್ತು ಮನೆಯಲ್ಲಿ ಕೆಲವರು ಮಾಲೆ ಹಾಕಿದ ಮೇಲೆ ಇವತ್ತೆಲ್ಲ ದಿನ ಏನು ಕೊಡೋದಿಲ್ಲ, ನೀವು ಹೆಂಗೆ ಬೇಕಂತ ಅನ್ಕೊಳ್ರಿ. ಎಲ್ಲ ರೊಕ್ಕನೂ ಸೇರಿಸಿ ಶಬರಿಮಲೆಗೆ ಹೋಗಿ ಕನ್ಯಾಕುಮಾರಿ ಎಲ್ಲ ಕಡೆ ಹೋಗಿ ಏನೇನೋ ನಾವು ತೊಗೊಂಡ್ಬರ್ತೀವಿ. ಮನೆಯಲ್ಲಿ ಕಷ್ಟ ಇಟ್ಟು ದೇವ ಮಾಡಿ ಯಾರು ಅಯ್ಯಪ್ಪನ ಕಡೆ ಹೋಗಬೇಡ, ಸಾಲ ತಗೊಂಡು ಅಯ್ಯಪ್ಪನ ಕಡೆ ಹೋಗಬೇಡ. ಮಾಲಾಧಾರಿ, ಒರಿಜಿನಲ್ ಮಾಲಾಧಾರಿ ಒಬ್ಬ ಭಕ್ತನಂದ್ರೆ ಖಂಡಿತ ನೀವು ಈ ಮಾಲೆ ಹಾಕಿ ಅವಾಗಲೇ ಇರುತ್ತೆ ಒಂದು ಅಮೌಂಟ್ ಸಪ್ರೇಟ್. ಮನೆ ಚಂದ ನೋಡ್ರಿ, ತಾಯಿ ತಂದ್ರೆ ಚಂದ ನೋಡ್ರಿ, ಮಕ್ಕಳ ಅವ್ರಿಗೆ ಏನು ಕಷ್ಟ ಕೊಡಬಾರ್ದು. ರೊಕ್ಕ ಇಲ್ಲ ಅಂದ್ರೆ ಅವ್ರ ಕಷ್ಟ ತೆಗೆದಿ ಅದು ಇಡಬೇಡ. ಆ ರೊಕ್ಕ ನಿಮಗೆ ಅಯ್ಯಪ್ಪನ ಎಲ್ಲಿಂದ ಕೊಡ್ತಾರೆ? ಒಳ್ಳೆ ಒಂದು ಅಯ್ಯಪ್ಪ ಭಕ್ತನಿಗೆ ಆ ಹೋಗೋ ಟೈಮಿನಲ್ಲಿ ಎಲ್ಲಿ ಯಾವುದು ಕರೆದ ಅವ್ರಿಗೆ ಕೊಡ್ತಾರೆ, ಅದು ಅಯ್ಯಪ್ಪ. ಅದಕ್ಕೆ ದೇವ ಮಾಡಿ ತಾಯಿ ತಂದೆಯವ್ರಿಗೆ ಹಿಂಸೆ ಕೊಡಬಾರ್ದು, ಮಕ್ಕಳಿಗೆ ಹಿಂಸೆ ಕೊಡಬಾರ್ದು. ಯಾರಾவது ಇದರಲ್ಲಿ ಮಾಲಾಧಾರಿಗಳು ತಾಯಿ ತಂದೆಯವ್ರಿಗೆ ಹೊಡಿಯೋರಿದ್ದಾರೆ, ಕುಡಿದು ಒಂದು ಜಗಳ ಮಾಡೋರಿದ್ದಾರೆ, ಅವ್ರಿಗೆ ಬೈಯೋರಿದ್ದಾರೆ, ಮನೆ ಬಿಟ್ಟು ಒಳಗೆ ಹಾಕ್ತಾರೆ, ಗೇಟ್ ಬಿಟ್ಟು ಹೊರಗಾಕ್ತಾರೆ, ಅನಾಥಾಶ್ರಮಗಳು ಬಿಡ್ತಾರೆ. ಕೆಲವರು ಮದುವೆ ಮಾಡಿ ಬಂದು ಆ ಹುಡುಗಿ ಮಾತು, ಎಲ್ಲ ಹುಡುಗಿಗಳಲ್ಲ, ಆ ಹುಡುಗಿ ಮಾತು ಕೇಳ್ಕೊಂಡು ಹೊರಗೆ ಹಾಕ್ಬಿಡಿ. ಇಲ್ಲಾಂದ್ರೆ ಬಾ ನಮ್ಗೆ ಬೇರೆ ಮನೆ ಮಾಡಿ ಹೋಗ್ಬಿಡ. ನಾವು ಇದೆಲ್ಲ ಅಯ್ಯಪ್ಪ ಪದ್ಧತಿ ಅಲ್ಲ. ನಿಮ್ಮ ತಾಯಿ ತಂದೆಯವರಿಗೆ ಅವರಕ್ಕೂ ದೇವರು ಯಾರು ಇಲ್ಲ. ಇವತ್ತು ನಿಮಗೆ ಎಲ್ಲ ಇಷ್ಟೆಲ್ಲ ಆರೋಗ್ಯ ಆಗಿರೋದಕ್ಕೆ ಕಾರಣ ಯಾರು? ಆ ತಾಯಿ ತಂದೆಯವರು. ಅವರೆಷ್ಟೋ ಕಷ್ಟಪಟ್ಟಿರ್ಬೋದು ಗೊತ್ತಾ ನಿಮಗೆ? ಅವರೆಷ್ಟೋ ಕಣ್ಣೀರು ಬಿಟ್ಟಿರ್ಬೋದು ನಿಮಗೆ ಇಷ್ಟು ಬೆಳೆಸ್ಕೊಂಬರೋದಕ್ಕೆ. ನೀ ಬೆಳೆದು ಬಂದ ತಕ್ಷಣ ಒಂದು 10,000 ಪಗಾರ ಬರೋದಂಗೆ ಆಯ್ತಂದ್ರೆ ಅವರ ಮುಂದಕ್ಕೆ ಸ್ಟಾರ್ ಓಪನ್ ಮಾಡಿ ತಿಂತಾರೆ, ಕುಡಿದು ಅವರ ಮುಂದಕ್ಕೆ ಅಡ್ಡಾಡ್ತಾರೆ. ಹೆಂಗ ಮನಸ್ಸು ಬರ್ತಾ ಇದ್ದಾನೆ? ಸ್ವಲ್ಪ ಯೋಚನೆ ಮಾಡಿ, ಹೆಂಗ ಮನಸ್ಸು ಬರ್ತಾ ಇತ್ತು? ಒಂದು ತಾಯಿ ತಂದೆಯವರು ಅವರು ಎಷ್ಟೋ ಕಷ್ಟಪಟ್ಟು ನಮಗೆ ಬೆಳೆಸ್ತಾರೆ. ಅವರ ಮುಂದಕ್ಕೆ ಒಂದು ತಿನ್ನಬೇಡಪ್ಪ ಅಂತ ಹೇಳಿದರೆ, ನಿಮ್ಮ ಡೊಕ್ಕ ಏನಾದ್ರು ಉಂಟಲ್ಲ, ನಿಮ್ಮ ಆಸೆ ಏನಾದ್ರು ಮಾಡ್ತೀನಿ, ಹಿಂಗೆ ಕೇಳೋರಿದ್ದಾರೆ. ಕುಡಿದು ಬಂದರೆ ಆ ತಾಯಿಗೆ ಮದುವೆ ಆಗಿಲ್ಲ ಅಂದ್ರೆ ಆ ತಾಯಿಗೆ ನಿದ್ರೆ ಬರಲ್ಲ. ಎಷ್ಟೋ ನೀವು ಬೈದ್ರೇನು ಕಾಯ್ಕೊಂಡು ಕೂತಿರ್ತಾರೆ. ಬರಲಿಲ್ಲಪ್ಪ, ಇನ್ನೂ ಬಂದಿಲ್ಲಪ್ಪ. ಆಜುಬಾಜುವ್ರು ಕೇಳ್ತಾರೆ, ಯಾಕಮ್ಮ ನೀವು ಮಲಗಬೇಕಲ್ಲ, ಯಾಕೆ? ಅಯ್ಯೋ ಅವ್ನು ಬಂದೇ ಇಲ್ಲಪ್ಪ, ಎಲ್ಲಿ ಹೋಗಿ ಮಕ್ಕೊಂಡಿದಾರ, ಎಲ್ಲಿ ಇದಾರಂತ ಯಾರು? ಆ ಟೈಮಿಗೆ ನೀವು ಬರುವುದು ಫುಲ್ ಟೈಟಾಗಿ ನಡೆಯೋಕ್ಕಾಗಲ್ಲ ನಂಗೆ. ಅವಾಗ ತಾಯಿ ಓಡಿ ಬರ್ತಾರೆ, ಯಾಕಪ್ಪ ಯಾಕೆ ಎಷ್ಟು ಲೇಟ್ ಆಯ್ತು? ನಿಮ್ಗೆ ಯಾರು ಹೇಳಿದೆ ನಿಲ್ಲಕ್ಕೆ? ಧೂಳದೆ ಹೋಗಿ ಬೀಳ್ತಾನೆ, ಬಿದ್ದಿರೇನು ಓಡಿ ಬರ್ತಾರೆ. ಯಾರ ಕಡೆ ಜಗಳ ಮಾಡ್ತಾರೆ, ಓಡಿ ಬಂದೆ. ಬಾಜುವರು ಹೇಳ್ತಾರೆ, ಯಾಕಮ್ಮ ನಮ್ಗೆ ದುಡಿದು ಬಿದ್ದಾರ, ನೀವು ಯಾಕೆ ಹೋಗ್ತೀರಾ? ಎಷ್ಟು ಅದೇ ನಮ್ಮ ಮಗ ಅಲ್ಲಪ್ಪ, ಅವನಿಗೆ ಬುದ್ಧಿ ಇಲ್ಲ. ಅವಾಗಲೂ ಹೇಳ್ತಾರೆ ಬುದ್ಧಿ ಇಲ್ಲ. ಅದು ತಾಯಿ. ಆ 2 ಅಕ್ಷರತೆಗೆ ನೀವು ಮರ್ಯಾದೆ ಕೊಡೋದಿಲ್ಲ. ಅದು ರೊಕ್ಕ ಕೊಟ್ಟು ತಗೊಳ್ಳೋದಲ್ಲ. ನಿಮಗೆ ಏನು ಬೇಕಂದ್ರೆ ಸಿಗ್ತಾರೆ ರೊಕ್ಕ ಕೊಟ್ರೆ ಈ ದುನಿಯಾದಲ್ಲಿ. ತಾಯಿ ತಂದೆಯವರು ರೊಕ್ಕ ಕೊಟ್ಟರು ಸಿಕ್ಕದಲ್ಲ. ದೇವ್ ಮಾಡಿ ತಾಯಿ ತಂದೆಯವರೇ ಹಿಂಸೆ ಕೊಟ್ಟವ್ರೆ ಅವರ ಪಾದ ತೊಳೆದು ನೀವು ಕುಡಿಬೇಕು. ಅವಾಗಲೇ ನಿಮ್ಮ ಪಾವತ್ತಿಗೆ ಬರೆಯೋರು. ಅದು ನಮ್ಮ ಅಯ್ಯಪ್ಪನ. ಇವತ್ತಿಲ್ಲಿ ಮಾಡಿದೆ ನೋಡಿದ್ರೆ ಅಯ್ಯಪ್ಪನಿಗೆ ಅರ್ಚನೆ ಮಾಡಿದೆ ಅಂದರೆ ಅವ್ರಿಗೆ ಅಭಿಷೇಕ ಮಾಡಿದ್ದಾರೆ ಹೂವಿನಲ್ಲಿ. ಅವರ ಮನಸ್ಸು ಎಷ್ಟೋ ಖುಷಿ ಆಗಿರ್ಬೋದು. 4 ವರ್ಷ ಅಮ್ಮ ಅಜ್ಜಿ ಅವರಿಗೆಲ್ಲ ಇದೊಂದು ಭಾಗ್ಯ. ಅಯ್ಯಪ್ಪನಿಗೆ ನಾವು ಸಿಗ್ಬೇಕು. ನೀ ಅಯ್ಯಪ್ಪನಿಗೆ ಎಷ್ಟೊಂದು ಮಾಡಿ ಗುರುಸ್ವಾಮಿಯವ್ರು ಕರ್ಕೊಂಬಂದು ಪಾದ ಪೂಜೆ ಅರ್ಥ ಇಲ್ಲ. ಅವ್ರು ನಿನ್ನೆವರೆಗೆ ಹೆಂಗೆ ಇದ್ದಾರೆ ಅಂತ ಯಾರು ಗೊತ್ತಿಲ್ಲ. ಮಾಡ್ರಿ ಮನೇಲಿ ತಾಯಿ ತಂದೆ ಅಜ್ಜ ಅಜ್ಜಿ ಪಾದ ಪೂಜೆ ಮಾಡಲ್ಲ ಹಂಗ ದೇವು ಮಾಡಿ ಯಾರು ಶಬರಿಮಲೆಗೆ ಹೋಗ್ಬಾರ್ದು. ನಿಮ್ಮ ಮನೇಲಿ ಎಷ್ಟೋ ಲಕ್ಷ ಖರ್ಚು ಮಾಡಿ ಪೂಜೆ ಮಾಡ್ರಿ. ತಾಯಿ ತಂದೆರ ಕುಂಡ್ರಿಸಿ ಅವರ ಪಾದ ಪೂಜೆ ಮಾಡಿದರೆ ಅದರಲ್ಲಿ ಅಯ್ಯಪ್ಪನ ಕಾಣ್ತಾ ಇರ್ತಾರೆ, ಅವರ ಅಯ್ಯಪ್ಪನ ಕಾಣ್ತಾ ಇರ್ತಾರೆ, ಅವರ ಪ್ರಾರ್ಥನೆ ಅಯ್ಯಪ್ಪನ ಕೇಳ್ತಾರೆ. ಅರ್ಥ ಆಯ್ತಲ್ರಿ? ಮತ್ತೆ ಅದೇ ಥರ ಮಾಲಾಧಾರಿಗಳು ಶಬರಿಮಲೆಗೆ ಹೋಗಿ ಬಂದ ತಕ್ಷಣ ಮಾಲೆ ತೆಗೆದು ನೀರೊಳಗೆ ಹಾಕ್ಬಾರ್ದು, ಒಂದು ಗಿಡನಲ್ಲಿ ಹಾಕ್ಬಾರ್ದು. ಆ ಮಾಲೆ ತೊಗೊಂಬಂದು ನಿಮಗೆ ಯಾರು ಅಯ್ಯಪ್ಪ ಏನು ಮಾಡಿಲ್ಲ, ನಿಮಗೆ ಮನೇಲಿ ಇಡೋದಕ್ಕೆ ಇದಾದರೆ ಒಂದು 0 ಡೆಪ್ಪಿ ತಗೊಳ್ರಿ.